ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಹಾಡು ಹಗಲೇ ದರೋಡೆ ವಿಚಾರ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಆಗಬೇಕು. ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ತಲ್ಲೀನರಾಗಿದ್ದಾರೆ ಅಂತ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಒಂದು ಅರಾಜಕತೆ ತಾಂಡವಾಡುತ್ತಿದೆ. ವಿಜಯಪುರದಲ್ಲೂ 2 ಬ್ಯಾಂಕ್ ದರೋಡೆ ಆಗಿದೆ. ಗೃಹ ಇಲಾಖೆ ಕೆಲಸ ಮಾಡದೇ ಇರೋದೇ ಇಂಥ ದರೋಡೆಗಳಿಗೆ ಕಾರಣ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ನೋಡಿ, ನಿನ್ನೆ ಬೆಂಗಳೂರಂತ ಒಂದು ಸುರಕ್ಷಿತ ನಗರ ಅಂತ ಹೇಳ್ಕೊತಾರೆ. ಆ ಸುರಕ್ಷಿತ ನಗರದಲ್ಲಿ ಸುಮಾರು 7 ಕೋಟಿ ರೂಪಾಯಿಯಷ್ಟು ಹಣ ಏನು ನಮ್ಮ ATMಗಳಿಗೆ ತುಂಬಬೇಕಾದಂಥ ಹಣ ಇವತ್ತು ದರೋಡೆಯಾಗಿದೆ. ಇದು ಒಂದೇ ಪ್ರಕರಣ ಅಲ್ಲ. ಕಳೆದ 3-4 ತಿಂಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ 2 ಬ್ಯಾಂಕ್ಗಳು, ಮನಗುಳಿಯ ಒಂದು ಬ್ಯಾಂಕು ಮತ್ತು ಚಡ್ಚಾಣದಲ್ಲಿ ಬ್ಯಾಂಕ್, ಕ್ವಿಂಟಲ್ಗಟ್ಟಲೆ ಬಂಗಾರ ಮತ್ತು ಕೋಟಿಗಟ್ಟಲೆ ಹಣ ದರೋಡೆಯಾಗಿದೆ. ಅಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಗೃಹ ಮಂತ್ರಿಗಳು ಗೊತ್ತಿಲ್ಲ, ಪರಿಶೀಲಿಸ್ತೇನೆ ಅನ್ನೋಂಥ ಒಂದು ಕಾಮನ್ ಒಂದು ಉತ್ತರ ಬಿಟ್ಟರೆ ಅವರು ಇವತ್ತು ಸರಿಯಾಗಿ ತಮ್ಮ ಇಲಾಖೆಯ ಕೆಲಸವನ್ನು ಮಾಡ್ತಾಯಿಲ್ಲ ಅನ್ನೋಂಥದ್ದು ಎಲ್ಲ ಕಾರಣಗಳು. ಅಲ್ಲಿ ನಿರಂತರವಾಗಿ ಅಧಿಕಾರಿಗಳ ಮೇಲೆ ಈ ವರ್ಗಾವಣೆ ಅನ್ನುವಂಥ ಒಂದು ಏನು ಶಾಸಕರ ಒಂದು ಪ್ರತಿ ವರ್ಷವೂ ವರ್ಗಾವಣೆ ಒಂದು ಉದ್ಯೋಗ ಮಾಡಿಕೊಂಡು ಯಾವ ಅರ್ಹ ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು, ಒಳ್ಳೆಯ ದಕ್ಷ ಅಧಿಕಾರಿಗಳಿಗೆ ಕೆಲಸ ಮಾಡುವಂಥ ಮನಸ್ಸು ಇಲ್ಲಾರಂಥ ಒಂದು ವ್ಯವಸ್ಥೆ ಈ ರಾಜ್ಯ ಸರ್ಕಾರದಲ್ಲಿ ಆಗಿದೆ. ಆದರೆ ಕಾಂಗ್ರೆಸ್ಸಿನ ಮುಖಂಡರೆಲ್ಲ ದೆಹಲಿ ಸೇರಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಯಾರಾಗಬೇಕು? DK ಶಿವಕುಮಾರ್ ಆಗಬೇಕಾ ಅಥವಾ ಸಿದ್ದರಾಮಯ್ಯವ್ರು ಮುಂದುವರಿಬೇಕಾ ಅಥವಾ ಮತ್ತೆ ಇವರಿಬ್ಬರ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಬೇಕನ್ನುವಂಥ ಗೊಂದಲದಲ್ಲಿ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡು